ಮಾತಾಡ್ತಿರೋದ್ರಲ್ಲಿ ಈ ಥರ ರಿಯಾಲಿಟಿ ಶೋಗಳು ಬರಬೇಕು ಅಂತ ಹೇಳಿ ಈಗ ಇಂಡಸ್ಟ್ರಿಗೆ ಸಾಕಷ್ಟು ಕಲಾವಿದರು ಬರ್ತಾರೋ ಎಷ್ಟು ಖುಷಿ ಇದೆ ಈ ಶೋ ಅಲ್ಲ. ಇದು ನಾವು ಇವಾಗ ಸೀಸನ್ 2 ಇರೋದ್ರಿಂದ ಸೀಸನ್ 1 ಆಲ್ರೆಡಿ ಪ್ರೂವ್ ಮಾಡಿಬಿಡ್ತು. ಈಗ ಸೀಸನ್ 1 ಎಷ್ಟು ಜನ ಇವತ್ತು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಪ್ರಿಯಾಂಕಾ ಇಂದ ಹಿಡಿದು ಗಗನ ಇಂದ ಹಿಡಿದು ಎಷ್ಟೊಂದು ಜನಕ್ಕೆ ಒಂದು ಲೈಫ್ ಆಗಿದೆ ಅಂತಂದ್ರೆ ಝೀ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು. ಮೊದಲು ಮ್ಯೂಸಿಕಲ್ ಕಾಂಟ್ರಿಬ್ಯೂಟ್ ಮಾಡ್ತಿತ್ತು, ಕೊನೆಗೆ ಕಾಮಿಡಿ ಕಿಲಾಡಿಗೆ ಅಲ್ಲೊಂದಷ್ಟು ಆಕ್ಟರ್ಸ್ ಬರ್ತಾ ಇರುತ್ತೆ. ಝೀ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಹೋಗ್ತಿದೆ. ಇಲ್ಲಿ ಏನಾಗುತ್ತೆ, ಡೆಡಿಕೇಟೆಡ್ ಪ್ಲಾಟ್ಫಾರ್ಮ್ ಫಾರ್ ಫೀಮೇಲ್ ಆಕ್ಟರ್ಸ್. ಅದೇನೋ ಹೀರೋಯಿನೇ ಆಗಬೇಕು ಅಂತಲ್ಲ, ಎಲ್ಲ ಪಾತ್ರಗಳಿಗೂ ಬೇಕಾಗುತ್ತೆ ಅಂತಂದಾಗ ನಮ್ಮಲ್ಲಿ ಮೊದಲಿಂದನೂ ಕ್ಯಾಸ್ಟಿಂಗ್ ಏಜೆನ್ಸೀಸ್ ಅಥವಾ ಅದೆಲ್ಲ ಪ್ರಾಪರ್ ಆಗಿ ಇರಲಿಲ್ಲ. ಸೊ ಇದೊಂದು ಆರ್ಗನೈಸ್ಡ್ ಆಗಿ ಬರ್ತಾ ಇದೆ. ನನಗೆ ಎಷ್ಟು ಜನ ಯಾರೋ ಕ್ಯಾಸ್ಟ್ ಮಾಡಿದಾಗ ಅದೇ ಹೇಳ್ತಾರೆ, ಸರ್ ನಾವು ಒಂದು 6 ತಿಂಗಳು ಟ್ರೈನಿಂಗ್ ಮಾಡೋದನ್ನ ನೀವು ನೀಟಾಗಿ ಸ್ಕೂಲ್ ಥರ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇದ್ದೀರಾ, ಇನ್ನೇನು ಬೇಕು ಸರ್ ನಮಗೆ ಅನ್ನೋಷ್ಟು ಪ್ರಿಪೇರ್ ಆಗಿ ಬರ್ತಿದ್ದಾರೆ. ಇವನ್ ಇವತ್ತು 5 ಜನ ಡೈರೆಕ್ಟರ್ಸ್ಗಳು ಮಾಡಿದಾಗ ಅದೇ ಹೇಳಿದ್ರು, ದೇರ್ ಆರ್ ಸೋ ಪ್ರಿಪೇರ್ಡ್, ದೇ ನೋ ವಾಟ್ ಟು ಡು. ನಾವು ಸ್ವಲ್ಪ ಏನೋ ಹೇಳಿದ್ರೆ ನೀಟಾಗಿ ಮಾಡಿ ಮುಗಿಸ್ತಾರೆ ಅಂತ. ಸೊ ಈ ಪ್ಲಾಟ್ಫಾರ್ಮು ಅದಕ್ಕೆ ಕೊಡ್ತಾ ಇದ್ದೀರಾ. ನೋಡೋಣ, ನಾಳೆ ಯಾವುದೋ ಒಂದು ಸ್ಕ್ರಿಪ್ಟ್ ಮಾಡಿ ಆ ಥರದ್ದೇ ಒಂದು ಅವಕಾಶ ಇದ್ದು ಇದ್ರಲ್ಲಿ ಯಾರೋ ಒಂದು ಪೊಟೆನ್ಷಿಯಲ್ ಇರೋವಂಥವ್ರು ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಐ ವಿಲ್ ಬಿ ಓಪನ್ ಟು ದಟ್. ನಾನು ಯಾವುದೋ ಎಸ್ಟೇಟ್ ಮಾಡಿಲ್ಲ, ಬಟ್ ಎನಿ ಟೈಮ್ ಆ ಥರದ್ದು ಏನೊಂದು ಅವಕಾಶ ಇದೆ, ಸ್ಕ್ರಿಪ್ಟ್ ಅದು ಡಿಮ್ಯಾಂಡ್ ಮಾಡಿದೆ ಅಂದರೆ ಐ ಆಲ್ವೇಸ್ ಬಿ ಮೋರ್ ದನ್ ಹ್ಯಾಪಿ. ನಾನೇ ಹೇಳ್ಕೊಟ್ಟಿದ್ದು ಇಲ್ಲ, ಅನು ನನ್ನ ತುಂಬ ಸತಿ ವೇದಿಕೆಯಲ್ಲೂ ಹೇಳಿದ್ದೀನಿ. ಐ ಥಿಂಕ್ ಸಿನಿಮಾಗೆ ಅಂತ ಬಂದ್ರೆ ಅಲ್ಲಿ ಹಲವಾರು ಜನ ಆಕ್ಟರ್ಸ್ಗಳಿದ್ದಾರೆ, ಅಲ್ಲಿ ಹಲವಾರು ಜನ ಇದ್ದಾರೆ. ಆದ್ರೆ ಟೆಲಿವಿಷನ್ ಆಂಕರಿಂಗ್ ಅಂತ ಬಂದ್ರೆ ಒಂದೇ ಸೂಪರ್ ಸ್ಟಾರ್ ಇರೋದು, ಅದು ಅನುಶ್ರೀ ಒಬ್ಬರೇ. ಸೊ ಡೈರೆಕ್ಟ್ ಆಗಿ ತರುಣ್ ಸರ್ ಹೇಳಿದ್ರು, ನೀ ಆಂಕರಿಂಗ್ ಮಾತ್ರ ಮಾಡು, ಬಾಯ್ ಬಾಯ್ ಸಿನಿಮಾ, ಬಾಯ್ ಡೈರೆಕ್ಟ್ರೆ. ಯಾಕೆ ಅಂದ್ರೆ ಆಂಕರಿಂಗು ಕಮ್ಮಿ ಅಂತನಾ, ಸಿನಿಮಾ ಹೆಚ್ಚು ಅಂತನಾ? ಆಂಕರಿಂಗ್ ಕಮ್ಮಿನೇ ಅಲ್ಲ, ಮತ್ತೆ ಯಾಕೆ ಹೆಂಗೆ ಭೇದ ಭಾವ ಯಾಕೆ ಮಾಡ್ತಿದ್ದೀರಾ? ಇಲ್ಲೊಂದ್ ಕಡೆ ಸೂಪರ್ ಸ್ಟಾರ್ ಆಗಿದ್ರ ತಾನೆ, ಇನ್ನೊಂದ್ ಕಡೆ ಆಗ್ಬಾರ್ದು. ಬೇಡ ಬಿಡಿ, ಯಾಕೆ ಹೊಟ್ಟೆ ಬೇಡ ಬಿಡಿ, ಈ ಬೇಡ ಬಿಡಿ, ಇದೊಂದನ್ನೇ ಹಾಕ್ಬಿಡ್ತಾರೆ. ಥ್ಯಾಂಕ್ ಯು ಡೈರೆಕ್ಟರ್, ನೇರವಾಗಿ ಬಹಳ ಇಂಪಾರ್ಟೆಂಟ್ ವಿಷಯ ಹೇಳಿರೋದ್ರಿಂದ ಟಾಟಾ ಗುಡ್ ಬೈ. ಮಹಾನಟಿ ಸೀಸನ್ 2 ಇದೆ. ಸಂತೋಷ್ ಶರ್ಮಾ ಹೇಳುವಾಗ ಕೂಡ ಹೇಳಿದಷ್ಟೇ, ಮಹಾನಟಿ ಬರ್ತಾ ಇದೆ, ನಟಿಯರು ನಮ್ಮ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಮಹಾನಟಿ ಏನಾದ್ರು ಪ್ಲಾನ್ ಇದೆಯಾ ಅಂತ ಗೊತ್ತಿಲ್ಲ. ಈ ಪ್ಲಾನ್ ಮಾಡಿದ್ರು ಮಾಡ್ಬೋದೇನೋ ಬಹುಶಃ, ಬಟ್ ಅಗೇನ್ ಅದು ಒಂದು ಒಳ್ಳೆ ಕಾನ್ಸೆಪ್ಟ್ ಆಗುತ್ತೆ. ಯು ನೀಡ್ ಆಕ್ಟರ್. ಸಿ ಬೇಸಿಕಲಿ ಆಕ್ಟರ್ಸ್ ಇಬ್ರು ಬೇಕು ಸಿನಿಮಾ ಅಂತಂದ್ರೆ, ದೇ ಆರ್ ದಿ ಫೇಸ್ ಆಫ್ ದಿ ಸಿನಿಮಾ. ಅದೇ ರೀತಿ ಟೆಕ್ನಿಷಿಯನ್ಸ್ಗಳಾದ್ರೂ ನಾವು ಹೆಂಗೋ ಒಂದು ಹುಡ್ಕೊಂಡು ನಾವು ಮಾಡ್ತಿರ್ತೀವಿ. ಈ ಫೇಸಸ್ ಅಂತ ಇದ್ದಾಗ ಅದಕ್ಕೊಂದು ಟ್ರೈನಿಂಗ್ ಬೇಕು, ಅದಕ್ಕೊಂದು ಪ್ರಿಪ್ರೇಷನ್ ಬೇಕು. ಸೊ ಈ ಥರ ಒಂದು ಕಾರ್ಯಕ್ರಮ ಅದಕ್ಕೆ ಪ್ರಿಪೇರ್ ಮಾಡಿ ಕಳಿಸೋದ್ರಿಂದ ಇಂಡಸ್ಟ್ರಿಗೆ ಒಂದು ಕಾಂಟ್ರಿಬ್ಯೂಷನ್ ಇದೆ. ಸೊ ಮಾಡೋದ್ರಿಂದ ಎರಡೂ ಮಾಡ್ಬೋದು. ಮಹಾನಟಿನೂ ಒಂದು ಕಡೆ ನಡೀತಾ ಇರ್ಬೋದು, ಒಂದು ಮಹಾನಟ ಅಂತ ಶುರು ಮಾಡೋದು ತಪ್ಪೇನಿಲ್ಲ ಸರ್. ಬಿಗ್ ಕಂಗ್ರ್ಯಾಚುಲೇಷನ್ಸ್ ವುಮೆನ್ಸ್ ಕ್ರಿಕೆಟ್ ಟೀಮ್ಗೆ. ಹಾಗೂ ನಾನೊಂದು ಥ್ಯಾಂಕ್ ಯು ಹೇಳ್ತೀನಿ ಅವ್ರೆಲ್ಲರಿಗೂ. ಯಾಕೆ ಅಂತಂದ್ರೆ ನಾವು ಮನೆ ಕ್ರಿಕೆಟ್ ನೋಡ್ತಾ ಇದ್ರೆ ಬರೇ ಬೈಯೋರು ಅಮ್ಮ ಆಗಲಿ ಹೆಂಡತಿ ಆಗಲಿ ಯಾವಾಗಲೂ ಏನು ಬರೇ ಕ್ರಿಕೆಟ್ ನೋಡ್ತಾ ಇದ್ದೀರಾ ಅಂತ. ಈಗ ಹೆಣ್ಮಕ್ಳು ಕ್ರಿಕೆಟ್ ಆಡಿ ಅವರು ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರ ಜೊತೆ ಕುತ್ಕೊಂಡು ಈ ಕ್ರಿಕೆಟ್ ಒಂದು ಇಂಟ್ರೆಸ್ಟ್ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಜೊತೆಗೆ ಥ್ಯಾಂಕ್ ಯು ಹೇಳ್ತೀನಿ. ಯು ಮೇಡ್ ಅಸ್ ಆಲ್ ವೆರಿ ಪ್ರೌಡ್, ವೆರಿ ಪ್ರೌಡ್. ಥ್ಯಾಂಕ್ ಯು ಮೇಡಮ್. ನೀವೇ ಹೈಲೈಟ್ ಆಗ್ತೀರಾ ಆಮೇಲೆ, ಗೊತ್ತಾ? ನಾನು ನಿರೂಪಕಿ ಅನುಶ್ರೀ. ನಾನು ಪ್ರೇಮ. ನಾನು ಮಿಶ್ರಿಕಾ. ಪ್ರದರ್ಶನ ಇದು ಪೋಸ್ಟ್ ಅಲ್ವಾ? ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ 5 ಚಿತ್ರಗಳು. ಅಂಡ್ ಈ ಒಂದು ಸ್ಮಾಲ್ ಶಾರ್ಟ್ ಸ್ಟೋರಿ ಅಂತ ಏನು ಮಾಡಿದ್ದೀವಿ, ಇದು ನಮ್ಮ ಕಂಟೆಸ್ಟೆಂಟ್ಸ್ಗೆ ಒಂದು ಲಾಂಗ್ ಲೈಫ್ ಕೊಡುವಂಥ ಒಂದು ಸ್ಟೋರೀಸ್ ಆಗಿದೆ. ಆ್ಯಂಡ್ ಪ್ರತಿಯೊಬ್ಬರು ಅವ್ರಿಗೆ ತಕ್ಕಂಗೆ ಅವರ ಸ್ಟ್ರೆಂತ್ ನೋಡಿಕೊಂಡು ಡೈರೆಕ್ಟರ್ಸು ಅವ್ರಿಗೆ ಪಾತ್ರನ ಕೊಟ್ಟಿದ್ದಾರೆ. ಅಷ್ಟೇ ಚೆನ್ನಾಗಿ ನಮ್ಮ ಮಹಾನಟಿಯರು ಅಭಿನಯಿಸಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾರು ಗೆದ್ದರು, ಯಾರು ಕೊನೆವರೆಗೂ ಫೈನಲಿಸ್ಟ್ ಅಂತ ಬಂದಿದ್ದಾರೆ, ಅವರೆಲ್ಲರೂ ನಮ್ಮ ಕಣ್ಣಿಗೆ ವಿನ್ನರ್ಸ್ ಅಂತ ಅನ್ಸುತ್ತೆ. ಬಿಕಾಸ್ ಪ್ರತಿಯೊಬ್ಬರ ಸ್ಟ್ರಗಲ್ ನಮ್ಮ ಶೋ ಬಂದ್ಮೇಲೆ ಡಿಫ್ರೆಂಟ್, ಅದು ಬಿಟ್ಟು ಅವರ ಪರ್ಸನಲ್ ಜರ್ನೀಸ್ ಡಿಫ್ರೆಂಟ್ ಆಗಿದೆ. ಸೊ ಅದನ್ನೆಲ್ಲ ಬೀಟ್ ಮಾಡಿ ಇವತ್ತು 5 ಜನ ಫೈನಲಿಸ್ಟ್ ಆಗಿ ಬಂದು ಅವ್ರವ್ರನ್ನ ತಾವೇ ಒಂದು ದೊಡ್ಡ ಪರದೆ ಮೇಲೆ ನೋಡ್ಕೊಳ್ಳೋಂಥ ಭಾಗ್ಯ ಅವ್ರಿಗೆ ಸಿಕ್ಕಿದೆ. ಹಾಗೆ ನಮಗೆ ಇಷ್ಟು ಒಂದು ವರ್ಷ ಆಲ್ಮೋಸ್ಟ್ ಅವ್ರನ್ನ ನೋಡ್ಕೊಂಡು ನಮಗೂ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದು ಇವತ್ತು ಈಡೇರಿದೆ. ಆ್ಯಂಡ್ ತುಂಬ ಖುಷಿ ಕೂಡ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಹೀಗೆ ನಮ್ಮ ಶೋನ ಆಗ ನಮ್ಮ ತಂಡದಲ್ಲಿರೋರು ಎಲ್ಲರನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಖುಷಿ ಇದೆ. ಸೀಸನ್ 3ಗೆ ಫಿಕ್ಸ್. ಲುಕಿಂಗ್ ಫಾರ್ವರ್ಡ್ ಟು ಸೀಸನ್ 3.
ನಿಮಗೆ ಗೊತ್ತಿದೆ ನಾನು ಕೂತ್ಕೊಳ್ಳೋದು ಕಡಿಮೆ, ಯಾವುದೇ ಏನೇ ಆದ್ರೂ ಸ್ವಲ್ಪ ಕೂತ್ಕೊಳ್ಳೋದು ಕಡಿಮೆ, ಮತ್ತು ಅದೊಂದು ಅರ್ಥ ಇರಬೇಕು. ಸೊ ಈ ಶೋ ನನಗೆ ಅದು ಅರ್ಥ ಅನ್ನಿಸ್ತು. ಬಟ್ ಅಲ್ಲಿ ಕೂತಿದ್ದೀನಿ ಅಂದರೆ ಒಂದು ಹೆಮ್ಮೆ ಇದೆ ನನಗೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಟು ಜಿ ಕನ್ನಡದವ್ರಿಗೆ. ಯಾಕೆಂದರೆ ಇದೊಂದು ಶೋ ಮಾಡೋದೇ ತುಂಬ ಕಷ್ಟ. ಅದರಲ್ಲೂ ನಾವೇ ಇನ್ನೂ ಪರ್ಫೆಕ್ಟ್ ಆಗಿಲ್ಲ, ನಾವು ಪರ್ಫೆಕ್ಟ್ ಆಗೋದು ಭಾಳ ಇದೆ. ಸೊ ಅಂಥದ್ರಲ್ಲಿ ಅವ್ರನ್ನ ನೋಡಿ ಕಲಿಯೋದು ಭಾಳ ಇದೆ ನಮಗೆ. ಸೊ ಅಂಥದ್ರಲ್ಲಿ ಅವ್ರು 5 ಜನ ಇಲ್ಲೊಂದು ಶಾರ್ಟ್ ಸಿನಿಮಾ ಅಂತ ಮಾಡಿದ್ದಾರೆ ಅಂದರೆ ಅದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಈ ಒಂದು ಮೂಮೆಂಟ್ಗೆ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಇದೊಂದು ಮೂಮೆಂಟ್ಗೆ ಎಲ್ಲರೂ ಕಾಯ್ತಾ ಇರ್ತಾರೆ. ಸೊ ಐ ವುಡ್ ಲೈಕ್ ಟು ಸೇ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಫಿನಾಲೆವರೆಗೂ ಬಂದಿರೋರಿಗೆ ಆ್ಯಂಡ್ ಕಾಯ್ತಾ ಇದ್ದೀನಿ. ಇಟ್ ಈಸ್ ವೆರಿ ಚಾಲೆಂಜಿಂಗ್. ಯಾಕಂದರೆ ಎಲ್ಲೂ ಪಾರ್ಶಾಲಿಟಿ ನಾವು ಎಲ್ಲೂ ಮಾಡಲ್ಲ. ಬಟ್ ನಮ್ಗೆ ಏನು ಅನ್ನಿಸ್ತೋ ಅದನ್ನು ನಾವು ಮಾತಾಡ್ಕೊತೀವಿ. ಬಟ್ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಕಲ್ತಿದ್ದಾರೆ ನಿಜ ಹೇಳೋದು. ಓ ಯಾ ಐ ವುಡ್ ಲೈಕ್ ಟು ಸೇ ಇಂಡಿಯನ್ ಟೀಮ್ ವಿಶ್ವಕಪ್ ಗೆದ್ದಿರೋದು ನೆನ್ನೆವರೆಗೂ ಮ್ಯಾಚ್ ನೋಡ್ಕೊಂಡೇ ಕೂತಿದ್ದೆ ನಾನು. ಯಾಕೆಂದರೆ ವರ್ಲ್ಡ್ ಕಪ್ಪು ಇದೇ ಮೊದಲನೇ ಸತಿ ಹೆಣ್ಮಕ್ಳು ವರ್ಲ್ಡ್ ಕಪ್ ತೆಗ್ದಿರೋದು. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳು. ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ತುಂಬ ಹೆಮ್ಮೆ ಆಗುತ್ತೆ. ಎಲ್ಲ ಸ್ಪೋರ್ಟ್ಸಲ್ಲೂ ನಾವು ಜಾಸ್ತಿ ಮೇಲ್ ಡಾಮಿನೆನ್ಸ್ ಸ್ಪೋರ್ಟ್ಸ್ನ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ವಿ. ಈಗ ಖುಷಿ ಆಗುತ್ತೆ. ಅಷ್ಟೇ ಒಂದು ಸಪೋರ್ಟು, ಅಷ್ಟೇ ಒಂದು ಬೆಂಬಲ ಹೆಣ್ಮಕ್ಳು ಟೀಮ್ಗೂ ಸಿಗ್ತಿರೋದು. ಅಷ್ಟೇ ಒಂದು ಪೋಸ್ಟ್ಗಳಾಗಿರ್ಬೋದು, ಏನೇ ಆಗಿದ್ರು ಜಾಸ್ತಿ ನಾವು ಮೆನ್ ಕ್ರಿಕೆಟ್ ಟೀಮ್ಗೆ ನೋಡ್ತಿದ್ವಿ. ಈ ಬಾರಿ ಅಷ್ಟೇ ಒಂದು ಉತ್ಸಾಹ ಹೆಣ್ಮಕ್ಳು ಟೀಮಿಗೆ ನೋಡಿ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಿರೋಣ. ಅವರು ಹೆಸರು ಇನ್ನಷ್ಟು ಮಾಡಲಿ, ನಮ್ಮ ದೇಶಕ್ಕೆ ಕಪ್ಗಳನ್ನ ತಗೋಬರ್ಲಿ ಅಂತ ಕೇಳ್ಬೋದು. ಆಫ್ಟರ್ 25 years. ಎಸ್ ಅಲ್ಲ, ಅಪ್ಪು ಸರ್ ಅಭಿಮಾನಿಯಾಗಿ ಅಪ್ಪು ಸರ್ ಹೇಳಿದರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅನ್ನೋ ಹಾಗೆ ಅದನ್ನು ವರ್ಲ್ಡಲ್ಲಿ ಹೆಣ್ಮಕ್ಳು ಎಲ್ಲ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ನಮಗೆ ಕನ್ನಡಿಗರಾಗಿ ಏನು ಸಂತೋಷ ಅಂದರೆ ನಾವೊಂದು ಹೆಣ್ಣನ್ನು ಪೂಜಿಸ್ತೀವಿ, ಕನ್ನಡಾಂಬೆನ ಪೂಜಿಸ್ತೀವಿ. ಸೊ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡಾಂಬೆನ ಪೂಜಿಸೋ ದಿನ ಆ ಸಂಭ್ರಮದಲ್ಲಿ ಈ ಒಂದು ಸಂತೋಷದ ಸುದ್ದಿ ಸಿಕ್ಕಿರೋದು ನಮಗೆಲ್ಲ ಬಹಳ ಖುಷಿ. ಅದು ಆ ಸಂಭ್ರಮ ಬರೀ ನಾವು ಒಂದು ಸ್ಪೋರ್ಟ್ಸಲ್ಲಿ ಅಷ್ಟೇ ಅಲ್ಲ, ಇವತ್ತು ನಮ್ಮ ಕಾರ್ಯಕ್ರಮ ಅಂತ ತಗೊಂಡ್ರು ಕೂಡ ನಾವು ನಟಿಯರು ಅಂದರೆ ಹೆಣ್ಮಕ್ಳನ್ನ ನಾವು ಸಪೋರ್ಟ್ ಮಾಡ್ತಿದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ. ವಿ ಆರ್ ಸೆಲೆಬ್ರೇಟಿಂಗ್ ದೆಮ್. ಇವತ್ತು ಅವರೆಲ್ಲ ಶಾರ್ಟ್ ಫಿಲ್ಮ್ಸ್ ಏನು ನಾವು ನೋಡಿದ್ದೀವಿ, ಇದು ಕ್ಯಾಮ್ರಾಗೋಸ್ಕರ ಹೇಳ್ತಾ ಇಲ್ಲ, ಒಳಗಡೆ ಥಿಯೇಟ್ರಲ್ಲಿ ಸಿನಿಮಾ ನೋಡಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಶಾರ್ಟ್ ಮೂವಿ ಥರನೇ ಅಲ್ಲ, ಬರೀ ಒಂದು ಶಾರ್ಟ್ ಮೂವಿ ಥರ ಅಲ್ಲ, ಕಮರ್ಷಿಯಲ್ ಸಿನಿಮಾಗಳನ್ನ ನಾವು ಸಿನಿಮಾ ಥಿಯೇಟ್ರಲ್ಲಿ ನೋಡಿದಾಗ ಹೆಂಗೆ ವಿಸಿಲ್ ಹೊಡಿತೀವಿ, ಆ ಎಲ್ಲ ಮೂಮೆಂಟ್ಗಳನ್ನ ಎಂಜಾಯ್ ಮಾಡಿದ್ವಿ. ಸೊ ಪ್ರತಿಯೊಬ್ಬ ಕಂಟೆಸ್ಟೆಂಟು ಕೂಡ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಥರ ಕೊಟ್ಟಿದ್ದಾರೆ ನಮಗೆ ಶಾರ್ಟ್ ಮೂವಿ ಮೂಲಕ. ಅವ್ರಿಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ಮೇಯ್ನ್ ಆಗಿ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸರ್ ಮಾತಾಡ್ತಾರೆ. ಇಲ್ಲಿರೋದೇ ಇಷ್ಟು ಮೈಕು ಸರ್, ನೀವು ಇಲ್ಲಿ ಬನ್ನಿ ಸರ್. ನಾನು ಯಾವಾಗಲೂ ಮೈಕ್ ಹಾಕ್ಕೊಂಡೇ ಇರ್ತೀನಿ, ಸೊ ನಿಮ್ಗೆ ಇದು ಇಂಪಾರ್ಟೆಂಟ್. ಈ ಬಾರಿ ಅತಿಥಿ ಶಾರ್ಟ್ ಮೂವಿ ಮಾಡ್ತಿದ್ದೀರಾ. ಸೊ ಕಳೆದ ಬಾರಿ ಕೂಡ ನೀವು ಮಾಡ್ತಿರೋ ಶಾರ್ಟ್ ಮೂವಿ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಈ ಬಾರಿ ಮೊದಲನೇದಾಗಿ ಜಿ ವಾಹಿನಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನ ಲೈಫಲ್ಲಿ ಶಾರ್ಟ್ ಫಿಲ್ಮ್ ಯಾವತ್ತೂ ಮಾಡಿರಲಿಲ್ಲ. ಈಗಿನ ಜನ್ರೇಷನ್ ಡೈರೆಕ್ಟರ್ಗಳು ಫಸ್ಟು ಶಾರ್ಟ್ ಫಿಲ್ಮ್ ಮಾಡಿ ಅದನ್ನು ಪ್ರೊಡ್ಯೂಸರ್ ತೋರಿಸಿ ಆಮೇಲೆ ಬಿಗ್ ಸ್ಕ್ರೀನಿಗೆ ಬಂದು ಸಿನಿಮಾ ಮಾಡಿ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ನಂದು ಫಸ್ಟ್ ಸಿನಿಮಾ ಮಾಡಿ ಮೊದಲನೇ ಸಿನಿಮಾಗೆ ಬೆಸ್ಟ್ ಡೈರೆಕ್ಷನ್ಗೆ ರಾಜ್ಯ ಪ್ರಶಸ್ತಿ ತೊಗೊಂಡು ಆಮೇಲೆ 10 ಸಿನಿಮಾ ಮಾಡಿ ಈಗ ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ದೀನಿ. ಸೊ ಇದು ಒಂಥರ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಒಂದು ಖುಷಿ ಏನಂದರೆ, ನಂದು ಸ್ವಾರ್ಥ ಏನಂದರೆ, ಇಲ್ಲಿ ಜಾನರ್ ಏನು ಕೊಡ್ತಾರಲ್ಲ ಅದು ನಾನು ಯಾವುದೂ ಸಿನಿಮಾ ಮಾಡದೇ ಇರೋವಂಥ ಬೇರೆ ಜಾನರ್ ಕೊಡ್ತಾರೆ. ಹಾಗಾಗಿ ನನಗೂ ಏನೋ ಕಲಿಯೋಕ್ಕೆ ಸಿಗುತ್ತೆ. ಆಮೇಲೆ ಇವರ ಕ್ರಿಯೇಟಿವ್ ಟೀಮು ಮತ್ತು ಓವರಾಲ್ ಆರ್ಟಿಸ್ಟ್ ಸೆಲೆಕ್ಷನ್ನು ಎಲ್ಲವೂ ತುಂಬ ಪ್ರೊಫೆಷನಲ್ ಆಗಿ ಚೆನ್ನಾಗಿರುತ್ತೆ. ಆಮೇಲೆ ಕ್ಯಾಮ್ರಾಮ್ಯಾನು ನಮ್ಮ ಅರುಣ್ ಸುರೇಶ್ ಅವರು, ಮ್ಯೂಸಿಕ್ ಡೈರೆಕ್ಟ್ರು ನಿನಾದ್ ಎಲ್ಲ ನಮ್ಮ ಟೀಮೇ ಕೊಟ್ಟಿದ್ದರು. ಹಾಗಾಗಿ ನನಗೆ ಇನ್ನೂ ಸ್ವಲ್ಪ ಕಂಫರ್ಟಬಲ್ ಇತ್ತು. ಲಾಸ್ಟ್ ಸೀಸನಲ್ಲಿ ನಾನು ಧನುಶ್ರೀ ಅವ್ರದ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಿದಾಗ ಅದು ತುಂಬ ಚೆನ್ನಾಗಿತ್ತು. ಅದು ಹಾರರ್ ಕೊಟ್ಟಿದ್ರು ಅವತ್ತು. ಈ ಸರಿ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಅಂತ ಹೇಳಿದ್ರು. ಅಗೈನ್ ನಾನು ಆ ಥರ ಸಿನಿಮಾ ಯಾವುದೂ ಮಾಡಿರಲಿಲ್ಲ. ಅಂಥ ಸಿನಿಮಾ ದೊಡ್ಡ ಸಿನಿಮಾ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಇವ್ರು ಕೊಟ್ಟಿರೋ ಅವಕಾಶದಲ್ಲೇ ನಾನು ಮರ್ಡರ್ ಮಿಸ್ಟ್ರಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ವಿಷಯ ನನಗೆ ಇವತ್ತು ಗೊತ್ತಾಯಿತು. ಥಿಯೇಟ್ರಲ್ಲಿ ತುಂಬ ದೊಡ್ಡ ರೆಸ್ಪಾನ್ಸ್ ಸಿಕ್ಕಿದೆ ಅದಕ್ಕೆ.
ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಖುಷಿಯಾಗುತ್ತೆ ಈ ಥರದ್ದೊಂದು ಪ್ರಯತ್ನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಮಾನ್ಯ ಅಂತ ಹುಡುಗಿ ನಮಗೆ ನಮ್ಮ ಶಾರ್ಟ್ ಫಿಲ್ಮ್ಗೆ ಸಿಕ್ಕಿದ್ದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಲು. ಅಂದರೆ ಅವಳಿಗೆ ಆ ಹೀರೋಯಿನ್ ಆ ಥರದ್ದು ಯಾವ ಒಂದು ಹೆಡ್ಡೇಕು ಇಲ್ಲದೆ ಬರೀ ಮದುವೆ ಮಾಡಬೇಕು ಏನೋ ಹೆಡ್ಡೇಕ್ ಇಲ್ಲದೆ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಥರ ಇಡೀ ರಾತ್ರಿ ಪೂರ್ತಿ ಶೂಟ್ ಮಾಡಿದ್ವಿ. ಇಡೀ ರಾತ್ರಿ ನಮ್ಮ ಜೊತೆಗೆ ಇದ್ಲು. ಅಂದರೆ ಎಷ್ಟು ಇನ್ವಾಲ್ವ್ ಆಗಿಲ್ಲ ಅಂದರೆ ಆ ಪಾತ್ರ ಚಪ್ಪಲಿ ಹಾಕ್ಬಾರ್ದು, ಅದು ಬರೀ ಕಾಲಲ್ಲಿ ಇರಬೇಕು. ಶಾರ್ಟ್ ತೆಗಿಬೇಕಾದ್ರೂ ಕಟ್ಟಾದರೂ ಪ್ಯಾಕಪ್ ಆಗೋವರೆಗೂ ಹುಡುಗಿ ಬರೀ ಕಾಲಲ್ಲೇ ಓಡಾಡ್ತಿದ್ಲು. ಸೊ ಹಾಗಾಗಿ ಅಂದರೆ ಅವಳಲ್ಲಿರೋ ಎನರ್ಜಿ ಗೊತ್ತಾಗ್ತಾ ಇತ್ತು. ಸೊ ಓವರಾಲ್ ಆಗಿ ನನ್ನ ಟೀಮು ಮತ್ತು ನಾವು ಚೂಸ್ ಮಾಡ್ಕೊಂಡಿರೋವಂಥ ಒಂದು ಕತೆ ಎಲ್ಲವೂ ನನಗೆ ಹೊಸದಾಗಿತ್ತು. ಆಮೇಲೆ ಹೊಸ ಎಕ್ಸ್ಪೀರಿಯೆನ್ಸ್ ಏನಂದರೆ ನನಗೆ ಈ ಶಾರ್ಟ್ ಪೀರಿಯಡಲ್ಲಿ ಡೈಲಾಗ್ ಬರ್ಸೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ನಾನೇ ಇದಕ್ಕೆ ಡೈಲಾಗ್ ಬರೆದಿದ್ದೀನಿ. ಸೊ ಮೊದಲನೇ ಸಾರಿ ಒಂದು ಕತೆಗೆ ನಾನು ಡೈಲಾಗ್ ಬರೆದಿರೋ ಅನುಭವ ನನಗಾಗಿದೆ. ಸೊ ಓವರಾಲ್ ಆಗಿ ಈ ಅವಕಾಶ ಕೊಟ್ಟಿದ್ದ ಜಿ ಟೀಮ್ಗೆ, ಮಹಾನಟಿ ಟೀಮ್ಗೆ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಮಹಾನಟಿಗೆ ಒಂದಷ್ಟು ಆ್ಯಕ್ಟ್ರೆಸ್ಗಳ್ನ ಅವ್ರ ಇಂಡಸ್ಟ್ರಿಗೆ ಕರ್ಕೊಂಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾನಟ ಅಂತಲೂ ಒಂದಷ್ಟು ಹೀರೋಗಳನ್ನ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾರೆ. ಹೀರೋಗಳಿಗೂ ಅವಕಾಶ ಕೊಡಿ, ಬಿಕಾಸ್ ತುಂಬ ಹೀರೋಗಳ ಕೊರತೆ ಇದೆ ಇಂಡಸ್ಟ್ರೀಲಿ. ಯೂತ್ಸ್ ಯಂಗ್ಸ್ಟರ್ಸ್ ಎಲ್ಲ ಹೊಸಬ್ರನ್ನ ತರಬೇಕು. ಸೊ ಚಾನಲ್ ಇದನ್ನು ಯೋಚನೆ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೇಡಮ್ ಆ್ಯಕ್ಚುಲಿ ನನಗೆ ಸಿನಿಮಾಗೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ, ಸಿನಿಮಾಗೆ ನಾವೇ ಒಬ್ಬರು ಆ್ಯಕ್ಟ್ರೆಸ್ ಅಥವಾ ಆರ್ಟಿಸ್ಟ್ ಹತ್ರ ಹೋಗ್ತೀವಿ. ನಾವು ಕತೆ ಬರಿಬೇಕಾದ್ರೆ ನಮ್ಗೆ ಇಂಥವ್ರು ಬೇಕು ಅಂತ ಫಿಕ್ಸ್ ಆಗಿರುತ್ತೆ. ಇಲ್ಲ ಆಗಲ್ಲ. ನಮಗೆ ಜಾನರ್ ಕೊಟ್ಟು ಆರ್ಟಿಸ್ಟ್ ಕೊಟ್ಟಿರೋದ್ರಿಂದ ಅವ್ರನ್ನ ನೋಡಿದಾಗ ಅವ್ರು ಏನು ಮಾಡ್ಬೋದು ಅಂತ ಅನಿಸುತ್ತೆ, ಅವರಿಂದ ಮ್ಯಾಕ್ಸಿಮಮ್ ಏನು ತೆಗೆಸ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ. ಆ ಮೂಲಕ ಆ ಥರ ಯೋಚನೆ ಮಾಡಬೇಕಾಗುತ್ತೆ. ಈ ಅತಿಥಿ ಅನ್ನೋ ಶಾರ್ಟ್ ಫಿಲ್ಮ್ ನನಗೆ ಕೊಟ್ಟಿದ್ದಲ್ಲ, ಅದರಲ್ಲಿ ಮೊದಲನೇದಾಗಿ ಆ ಹುಡುಗಿನ ನಾನು ಮೀಟ್ ಮಾಡಿದ್ದೆ ಸೆಟ್ಟಲ್ಲಿ. ಸೊ ಅವಳಿಗೆ ಒಂದು ಕತೆ ಹೇಳಿದೆ. ಅಂದರೆ ಈ ಶಾರ್ಟ್ ಫಿಲ್ಮಲ್ಲಿ ಇಲ್ದಿರೋದೊಂದು ಕತೆ, ಅಂದರೆ ಬ್ಯಾಕ್ ಸ್ಟೋರಿ ಏನಾಗಿರುತ್ತೆ, ನೀನು ಯಾವ ಊರೋಳು, ನೀನು ಹೇಗೆ ಮಾತಾಡ್ತೀಯಾ, ನಿನ್ನ ಕ್ಯಾರೆಕ್ಟರ್ ಏನು, ನಿಮ್ಮ ತಂದೆ ತಾಯಿ ಏನು, ಇದೆಲ್ಲದನ್ನು ಪೂರ್ತಿಯಾಗಿ ಅವಳ ತಲೆಗೆ ತುಂಬಿಸಿ, ಈಗ ಇದು ಯಾವುದು ಶಾರ್ಟ್ ಫಿಲ್ಮಲ್ಲಿ ಇರೋಲ್ಲಮ್ಮ, ಇದು ಬಂದು ನೀನು ಇದು ನಿನ್ನ ತಲೆಯಲ್ಲಿ ಇರಬೇಕು, ಪ್ರತಿ ರಿಯಾಕ್ಷನ್ ಹಿಂದೆ ಈ ಬ್ಯಾಕ್ ಸ್ಟೋರಿ ನಿನಗೆ ಗೊತ್ತಿರಬೇಕು ಅಂತೆಲ್ಲ ಹೇಳಿ ತುಂಬ ನೀಟಾಗಿ ಕೇಳಿಸ್ಕೊಂಡ್ಲು. ಆಮೇಲೆ ಒಂದೇ ಸರಿ ಹೇಳಿದ ತಕ್ಷಣ ಆ ಪಾತ್ರದೊಳಗಡೆ ಅವಳು ಪರಕಾಯ ಪ್ರವೇಶ ಮಾಡ್ದಂಗಿತ್ತು. ಸೊ ತುಂಬ ಖುಷಿಯಾಯಿತು ವರ್ಕ್ ಮಾಡಿ. ನನಗೆ ಹೋಲ್ ಟೀಮು ಚೆನ್ನಾಗಿ ಸಪೋರ್ಟ್ ಮಾಡ್ತು. ಸೊ ಈ ಥರ ಅಂದರೆ ನನಗೆ ಮಾನ್ಯ ಬಗ್ಗೆ ಹೇಳಬೇಕು ಅಂದರೆ, ಒಂದು ಮಿಡ್ ನೈಟ್ ಪೂರ್ತಿ ನೈಟ್ ಶೂಟ್ ಮಾಡಿದ್ವಿ ನಾವು, 9ರಿಂದ ಬೆಳಗ್ಗೆ 7 ಗಂಟೆವರೆಗೂ. ಎಲ್ಲೂ ಒಂದು ಸಣ್ಣ ಆಯಾಸ ಅಥವಾ ಏನೋ ಒಂದು ನಿದ್ದೆ ಬರೋ ಥರದ್ದು ಆ ಥರ ಎಷ್ಟು ತಗೋದು ಏನೂ ಇಲ್ಲದೇನೆ ತುಂಬ ಹಾರ್ಡ್ ವರ್ಕ್ ಮಾಡೋದು. ಹತ್ತತ್ರ ಬರ್ತಾ ಮಿಡ್ ಆಫ್ ಶೂಟಿಂಗು ಅವಳೇ ಒಂದು ಸಜೆಷನ್ ಹೇಳೋಕ್ಕೆ ಶುರು ಮಾಡೋದು, ತಗೋತೀನಿ ನಾನು ಈ ಥರ ಬಂದರೆ ಚೆನ್ನಾಗಿರುತ್ತಲ್ವ ಅಂತ. ಸೊ ಒಬ್ಬಳು ನಟಿಗೆ ಮೇಯ್ನಾಗಿ ಇದು ಬೇಕು. ಅಂದರೆ ಅವ್ಳಿಗೆ ಏನು ಅನಿಸುತ್ತೆ ಅದನ್ನು ಓಪನ್ ಆಗಿ ಹೇಳಿ ಡೈರೆಕ್ಟರ್ ಹತ್ರ ಅವ್ರುಗಳು ವಿಷಯನ ಶೇರ್ ಮಾಡಿದಾಗ ಇನ್ನೂ ಬೆಸ್ಟ್ ಏನೋ ತೆಗಿಯೋಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಫಸ್ಟ್ ಆಫ್ ಆಲ್ ನಮ್ಗೆ ಅವರು ಇದರೊಳಗಡೆ ಇದ್ದಾರೆ, ಕ್ಯಾರೆಕ್ಟ್ರಲ್ಲಿ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಸೊ ಈ ರೀತಿ ಒಂದು ಒಳ್ಳೆ ಬಾಂಡಿಂಗಲ್ಲಿ ಈ ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಥ್ಯಾಂಕ್ ಯು. ಏನು ಮಾತಾಡಬೇಕು? ನಮ್ಮ ಶಾರ್ಟ್ ಮೂವಿ ಬಗ್ಗೆ ಮಾತಾಡೋದು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪನ್ನಗಾಭರಣ. ನಾನು ಇವತ್ತಿನ ಶಾರ್ಟ್ ಫಿಲಮ್ ಪಂಜರದ ಗಿಳಿ ಅದನ್ನು ನಾನು ಡೈರೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಆ್ಯಕ್ಟ್ ಮಾಡಿರೋದು ಶ್ರೇಯಾ ಗಮ್ಲ. ಆ್ಯಂಡ್ ಶ್ರೇಯಾ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕಿರುಚಿತ್ರಕ್ಕಿಂತ ಶ್ರೇಯಾ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿ ಈಸ್ ಅ ಫೆಂಟಾಬ್ಯುಲಸ್ ಆ್ಯಕ್ಟರ್, ತುಂಬ ಒಳ್ಳೆ ನಟಿ. ಆ್ಯಂಡ್ ನಾನು ಮೊದಲನೇ ಸಲ ನನಗೆ ಸಿಕ್ಕಿದಾಗ ಇವರು ಆ್ಯಕ್ಟ್ ಮಾಡ್ತೇನೆ ಅಂತ ಹೇಳಿದಾಗ ನಾನು ಇನ್ನೂ ಪ್ರಿಪೇರ್ ಆಗಿ ಬಂದಿರಲಿಲ್ಲ. ನಾನು ಯೋಚನೆ ಮಾಡ್ತೀನಿ ಹುಡುಗಿ ಹೇಗೆ ಆ್ಯಕ್ಟ್ ಮಾಡ್ತಾಳೆ ನೋಡೋಣ, ಯಂಗ್ಸ್ಟರು ಹೊಸದಾಗಿ ಬಂದೇಳೆ ಅಂತ. ಬಟ್ ಶಿ ವಾಸ್ ವೆರಿ ಪ್ರೊಫೆಷ್ನಲ್, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ಲು. ಆ್ಯಂಡ್ ನಾವು ಯಾವಾಗಲೂ ಹೇಳ್ತೀವಿ, ಒಂದನ್ನು ಒಬ್ಬರು ಆ್ಯಕ್ಟ್ರ್ ಒಂದು ತಲೆಯಲ್ಲಿ ಇಟ್ಕೊಂಡು ಬರ್ತಾರೆ, ಡೈರೆಕ್ಟರ್ ಅದನ್ನು ರೀಮೋಲ್ಡ್ ಮಾಡ್ತಾರೆ. ಸೊ ಯಾವುದೇ ಥರದ್ದು ನಾವು ಚೇಂಜಸ್ ಮಾಡಿದ್ರೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡೋದಕ್ಕೆ ಪ್ರಿಪೇರ್ ಆಗಿ ಬಂದಂಥ ಆ್ಯಕ್ಟರ್ ಅವಳು. ಆ್ಯಂಡ್ ಎಸ್ಪೆಷಲಿ ನಂದು ಎಮೋಷ್ನಲ್ ಸೀನ್ಸ್ ಇದ್ದಾಗ ಗ್ಲಿಸರಿನ್ ಇಲ್ಲದೆ ಕಣ್ಣೀರನ್ನು ತರಿಸ್ಕೊಂಡಂಥ ಆ್ಯಕ್ಟರು. ಎಷ್ಟು ಬೇಕು ಅಂತ ಕೇಳ್ತಾ ಇದ್ದಳು.
ಸರ್ ನಾನು ಫುಲ್ ಅಳಬೇಕಾ ಅಥವಾ ಸ್ವಲ್ಪ ಕಣ್ಣಲ್ಲಿ ನೀರಿದ್ರೆ ಸಾಕಾ ಅಂತ. ಹೋಗ್ತಾ ಹೋಗ್ತಾ ನನಗೆ ಈಸಿ ಆಗೋಯ್ತು. ಶ್ರೇಯಾ ನನ್ಗೆ ಸ್ವಲ್ಪ ಕಣ್ಣು ವೆಟ್ಟಾಗಿರ್ಲಿ ಅಥವಾ ಶ್ರೇಯಾ ಸ್ವಲ್ಪ ಕಣ್ಣೀರು ಜಾಸ್ತಿ ಬರಬೇಕು, ಶ್ರೇಯಾ ಫುಲ್ ಅಳಬೇಕು ಅಂದಾಗೆಲ್ಲ ಅಷ್ಟು ಪ್ರಿಪೇರ್ಡ್ ಆಗಿ ಬರ್ತಿದ್ಲು. ಆ್ಯಂಡ್ ಇನ್ಸ್ಟೆಂಟ್ ಆಗಿ ಕಣ್ಣೀರಾಗಲಿ ಎಮೋಷನ್ಸ್ ಆಗಲಿ ಎಲ್ಲದನ್ನು ತುಂಬ ಚೆನ್ನಾಗಿ ತೊಗೊಂಡ್ಬರ್ತಾ ಇದ್ಲು. ಆ್ಯಂಡ್ ಝೀಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಶ್ರೇಯಾ ನನಗೆ ಕೊಟ್ಟಿದ್ದಕ್ಕೆ ಈ ಒಂದು ಶಾರ್ಟ್ ಫಿಲ್ಮ್ನ ಡೈರೆಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹಾಂ, ಸೊ ಪಂಜರದ ಗಿಳಿ ಶಾರ್ಟ್ ಫಿಲಮ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಆ ಕಂಟೆಂಟ್ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಈ ಆ್ಯಕ್ಟರ್ಸ್ಗೆಲ್ಲ ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಏನು ಅಂದರೆ ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರು, ಸ್ಟೇಜ್ ಆ್ಯಕ್ಟಿಂಗ್ ಏನು ಅಂತ ಗೊತ್ತಿತ್ತು. ನೆಕ್ಸ್ಟ್ ಒಂದು ಟೆಲಿವಿಷನಲ್ಲಿ ಆ್ಯಕ್ಟ್ ಮಾಡಿದ್ರು, ಅದನ್ನು ನಾವು ಕೂಡ ಹೋಗಿ ನೋಡಿದ್ವಿ ಸೆಮಿಫೈನಲ್ಸಲ್ಲಿ. ಸೊ ಅದರಲ್ಲಿ ಟೆಲಿವಿಷನ್ ಆ್ಯಕ್ಟಿಂಗ್ ಹೇಗೆ ನಡೆಯುತ್ತೆ, ಇದರದ್ದು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಸೊ ಇದೆಲ್ಲದಕ್ಕೂ ವಿಭಿನ್ನವಾಗಿ ಸಿನಿಮಾ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪೀರಿಯನ್ಸ್ ಕೊಡಬೇಕಾಗಿತ್ತು ನಾನು. ಸೊ ಒಂದು ಸಟಲಿಟಿ ಇರುತ್ತೆ ಸಿನಿಮಾಲಿ, ಸೊ ಅದನ್ನು ನಾನು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾಯಿತು. ಹಾಗಾಗಿ ನಾನು ಈ ಕಥೆನ ಚೂಸ್ ಮಾಡಿದೆ. ಆ್ಯಂಡ್ ಅಷ್ಟೇ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡಬೇಕು ಅನ್ನೋದನ್ನು ನನ್ನ ತಲೆಯಲ್ಲಿತ್ತು. ಆ್ಯಂಡ್ ಅಷ್ಟೇ ಸಟಲ್ಲಾಗಿ ಎಮೋಷನ್ಸ್ನ ಅವರು ಪೋರ್ಟ್ರೇ ಮಾಡಬೇಕು ಅನ್ನೋದು ನನಗೆ ಇತ್ತು. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್, ಈಗ ಮಹಾನಟಿ ಫಿನಾಲೆ ಆಗ್ತಾ ಇದೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಒಬ್ಬರು ಆ್ಯಕ್ಟ್ರಿಗೆ ಸಿಗಬೇಕು ಅಂತ ಹೇಳಿದ್ರೆ ಥಿಯೇಟರ್ ಸ್ಟೇಜ್ ಆ್ಯಕ್ಟಿಂಗ್ ಆಗಲಿ, ಟೆಲಿವಿಷನ್ ಆ್ಯಕ್ಟಿಂಗ್ ಆಗಲಿ, ಸಿನಿಮಾ ಆ್ಯಕ್ಟಿಂಗ್ ಆಗಲಿ, ಈ ಮೂರನ್ನು ಎಕ್ಸ್ಪೀರಿಯನ್ಸ್ ಅವ್ರು ಸಿಗಲಿ ಅನ್ನೋ ಒಂದು ತಲೆ ಇಟ್ಕೊಂಡು ಈ ಕಥೆನ ನಾನು ಚೂಸ್ ಮಾಡ್ತೀನಿ. ಥ್ಯಾಂಕ್ ಯು. ಸರ್, ನೀವು ಇವತ್ತು ಏನು ಹೊಸ ಮಹಾನಟಿಯನ್ನು ಇಟ್ಕೊಂಡು ಒಂದು ಶಾರ್ಟ್ ಮೂವಿನ ಒಳ್ಳೆ ಶಾರ್ಟ್ ಮೂವಿನ ಮಾಡಿಲ್ಲ. ಸೊ ಆ ಮಹಾನಟಿ ನೀವು ಇಟ್ಕೊಂಡು ಮಾಡಿದಂತ ಒಂದು ಚಾಲೆಂಜಸ್ ಅಥವಾ ಹೇಗೆ ಅದು ಕಾನ್ಸೆಪ್ಟ್ ಬಗ್ಗೆ ಇಲ್ಲ, ಇದು ಝೀಯಿಂದ ಕಾಲ್ ಬಂದಾಗ ಈ ಥರದೊಂದು ಶಾರ್ಟ್ ಮೂವಿ ಮಾಡಿ ಅಂತಂದ್ರು. ಅಂದರೆ ಕಂಟೆಂಟ್ ಅದನ್ನು ನಮಗೆ ಆಯ್ಕೆ ಬಿಟ್ಟಿದ್ರು. ಈ ರೀತಿದು ಒಂದು 4-5 ಕಂಟೆಂಟ್ ಇದೆ, ನೀವೊಂದು ಮಾಡಬೇಕು ಅಂತಂದಾಗ ಸರಿ ಅಂತಂದಾಗ ನಮಗೆ ಏನಾಗಿರುತ್ತೆ, ಇವರು ಬೇಸಿಕಲಿ ಸ್ಟೇಜ್ ಮೇಲೆ ಮಾಡಿರ್ತಾರೆ. ಅಂದರೆ ಕ್ಯಾಮ್ರಾ ಫಿಯರ್ ಇರಲ್ಲ ಇವರಿಗೆ, ಕ್ಯಾಮ್ರಾ ಹೈಡ್ ಆಗಿರುತ್ತೆ, ಎಲ್ಲಿಂದ ಕ್ಯಾಪ್ಚರ್ ಮಾಡ್ತಾರೆ ಗೊತ್ತಲ್ಲ. ಸ್ಟೇಜ್ ಮೇಲೆ ಬಂದು ಒಟ್ಟಿಗೆ ಆ್ಯಕ್ಟ್ ಮಾಡ್ತಾರೆ. ಬಟ್ ಸಿನಿಮಾದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಇಟ್ಟಿರೋ ಫ್ರೇಮಿಗೆ, ಆಮೇಲೆ ನಾವು ಕೊಟ್ಟಿರೋ ಪೊಸಿಷನ್ಗೆ ಫ್ರೇಮ್ ಒಳಗಡೆ ಕೆಲಸ ಮಾಡಬೇಕಾಗ್ತದೆ. ಅಂದರೆ ಲೈಟಿಂಗ್ ತೊಗೊಬೇಕು, ಹೀಗೆ ನಿಲ್ಲಬೇಕು, ಸ್ವಲ್ಪ ಹಿಂದೆ ಮುಂದೆ ಅದ್ರ ಇದಾಗುತ್ತೆ. ಈ ಟೆಕ್ನಿಕಲ್ ಪಾರ್ಟನ್ನು ಅವ್ರ ಜೊತೆ ಹೇಳ್ಕೊಂಡು ಅದಾದಮೇಲೆ ಸಿನಿಮಾದಲ್ಲಿ 3 ಸ್ಟೇಜಸ್ ಇದೆ. ಅಂದರೆ ಒಂದು ಸೈಲೆಂಟಾಗಿ, ಅಂದರೆ ವಿತೌಟ್ ಎ ಡೈಲಾಗ್ ಎಕ್ಸ್ಪ್ರೆಷನಲ್ಲಿ ಒಂದು ಕ್ಯಾಪ್ಚರ್ ಮಾಡುವಂಥದ್ದು, ಇನ್ನೊಬ್ಬರು ಎಕ್ಸ್ಪ್ರೆಷನ್ಗೆ ಕೇಳಿಸ್ಕೊಂಡು ಅಭಿನಯಿಸುವಂಥದ್ದು, ಇನ್ನೊಂದು ಮಾತಿನ ಮುಖಾಂತರ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಈ 3 ಸ್ಟೇಜ್ ಏನಿಟ್ಟಿದೆ ಅದನ್ನು ವರ್ಷ ಡಿಗ್ರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಆನಂತರದ್ದು ಏನು ಅಂತಂದರೆ ಪ್ರತಿ ಶಾರ್ಟ್ಗೂ ನಮಗೆ 1/2 hour 1 hour ಟೈಮ್ ಇರುತ್ತೆ. ಇವ್ರು ಸ್ಟೇಜ್ ಮೇಲೆ ಮಾಡುವಾಗ ಏನಾಗಿರುತ್ತೆ, ಒಂದು ಸತಿ ಆನ್ ಆಯಿತು ಅಂತಂದರೆ ಕಂಟಿನ್ಯೂಸ್ ಆಗಿರುತ್ತೆ, ಒಂದು ಸ್ಟ್ರೆಚಲ್ಲಿ ಇರುತ್ತೆ. ಇಲ್ಲಿ ಏನಾಗುತ್ತೆ, ಶಾರ್ಟ್ ಟು ಶಾರ್ಟ್ ಅರ್ಧ ಆಗಿರುತ್ತೆ. ಆ ಮೂಡಲ್ಲಿ ಇದ್ಕೊಂಡು ಅದು ಮಾಡೋದು ಇರುತ್ತಲ್ಲ, ಆ ಲರ್ನಿಂಗ್ ಪ್ರೊಸೆಸ್ಸನ್ನು ನಾವು ಅವ್ರ ಜೊತೆ ಹಂಚ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು. ಸರ್, ವರ್ಷ ಅಂತ ಬಂದಾಗ ಅವರ ಲ್ಯಾಂಗ್ವೇಜ್ ತುಂಬಾ ಚೇಂಜ್ ಇತ್ತು. ಸೊ ಯಾವ ರೀತಿ ಆಯಿತು? ಇಲ್ಲ, ನಾನು ಮಾಡಿದಾಗ ಮಾಮೂಲಿ ಕನ್ನಡನೇ ಇತ್ತು. ಆಮೇಲೆ ಅವ್ರದ್ದು ಸ್ಲ್ಯಾಂಗ್ ಕೇಳಿದೆ. ಯಾಕೆಂತಂದರೆ ಈಗ ಅವರು ಆ ಉತ್ತರ ಕರ್ನಾಟಕ ಸ್ಲ್ಯಾಂಗಿಂದ ನಾರ್ಮಲಾಗಿ ಮಾತಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಎಮೋಷನ್ ಅಂದರೆ ಹೈಡ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅದನ್ನು ಇಲ್ಲ ನಿಮ್ಮ ಸ್ಲ್ಯಾಂಗಲ್ಲೇ ಮಾಡಿ, ಅದು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಅವರು ಅದೇ ರೀತಿ ಪ್ರಿಪೇರ್ ಆಗ್ತಾರೆ. ಇಲ್ಲ, ಇಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ. ಫಸ್ಟ್ ಹೋದ್ವಿ 5 ಜನದಲ್ಲಿ ಒಬ್ರಿಗೆ ಮಾಡಬೇಕು ಅಂತಂದ್ರು ಯಾರು ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ. ಸೊ ಒಂದ್ಸಲ ನಾನು ಕಂಟೆಂಟ್ ಪ್ರೆಸೆಂಟ್ ಆದಮೇಲೆ ಅದು ಅವ್ರು ಇಲ್ಲ ಇದು ವರ್ಷ ಅವ್ರು ತುಂಬ ಚೆನ್ನಾಗಿ ಸೂಕ್ತ ಆಗ್ತಾರೆ ಅಂತ ಆನಂತರ ಅವ್ರು ನನಗೆ ಕೊಟ್ಟಾಗ, ಸೊ ಇವ್ರಿಗೆ ಏನೇನು ಚೇಂಜಸ್ ಮಾಡಿ ಮಾರ್ಪಾಡು ಮಾಡ್ಬೋದು ಅವ್ರು. ಯಾಕಂದರೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇರ್ತಾರೆ, ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಕಂಫರ್ಟ್ ಆಗ್ಬೇಕಂದ್ರೆ ಲ್ಯಾಂಗ್ವೇಜ್ ತುಂಬಾ ಇದಾಗುತ್ತೆ. ಸೊ ಹಂಗಾಗಿ ಅವ್ರಿಗೋಸ್ಕರ ಸಣ್ಣ ಪುಟ್ಟ ಮಾರ್ಪಾಡು ಮಾಡಿ ಮಾಡ್ತಾರೆ. ನಮಸ್ಕಾರ ರೀ. ಖರೆ ಹೇಳ್ಬೇಕಂತಂದ್ರೆ ನಾ ಬಂದಾಗಿಂದ ಭಾಳ ಎಕ್ಸೈಟೆಡ್ ಆಗಿನೇ ನಂಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಒಂದು ಸಣ್ಣ ಹಳ್ಳಿಯಿಂದ ಇಲ್ಲಿ ಬಂದ ಒಂದು ದೊಡ್ಡ ತೆರೆಯೊಳಗೆ ನನ್ನನ್ನು ನೋಡ್ಕೊಳ್ಳೋದು, ಆ ಇಂಟ್ರೊಡಕ್ಷನ್ ವರ್ಷ ಡಿಗ್ರಾಜ್ ಅಂತಂದಾಗ ನಂಗೆ ಭಾಳ ಖುಷಿ ಆಯ್ತು. ಸೊ ಆ್ಯಂಡ್ ನಂಗೆ ಕಥೆನೂ ಭಾಳ ಇಷ್ಟ ಆಯಿತು. ನಂಗೆ ಯೂಶ್ವಲಿ ನೀವು ನೋಡಿರ್ಬೋದು ಈ ಮಹಾನಟಿ ಒಳಗೆ ಹೆಣ್ಮಕ್ಳ ಬಗ್ಗೆ ಒಂದು ಬೇರೆ ಹೆಣ್ಮಗಳನ್ನ ಪ್ರತಿನಿಧಿಸೋದಂದ್ರೆ ನನಗೆ ಯಾವತ್ತೂ ಭಾಳ ಇಷ್ಟ ಆಗ್ತದೆ. ಸೊ ಆ ಥರದ್ದೇ ಒಂದು ಹೆಣ್ಮಗಳ ನೋವನ್ನು ಪ್ರತಿನಿಧಿಸೋ ಥರ ಅಥವಾ ಒಂದು ಗಟ್ಟಿಗಿತ್ತಿ ಕ್ಯಾರೆಕ್ಟರ್ ಸಿಕ್ಕಿತ್ತು. ಸೊ ಭಾಳ ಮನಸ್ಫೂರ್ತಿಯಾಗಿ ಈ ಕ್ಯಾರೆಕ್ಟರ್ ಮಾಡಿದ್ದೆ. ಆಕ್ಟರ್ ಅಂತ ಬಂದಾಗ ಸ್ಕ್ರೀನಲ್ಲಿ ಕಾಣಬೇಕು ಅಂದಾಗ ತುಂಬಾ ಗ್ಲಾಮರ್ ಆಗಿ ಕಾಣಬೇಕು ಅಂತ ಹೇಳಿ ಎಲ್ಲರೂ ಅದು ಅನ್ಸಿರುತ್ತೆ.
ಸೊ ನೀವು ಮೊದಲಿನ ನಿಮ್ಮ ಶಾರ್ಟ್ ಮೂವಿ ಗ್ಲಾಮರ್ ಆಗಿ ಕಂಡಿದ್ದೀರಾ. ಸೊ ಇದಕ್ಕೆ ಏನು ಹೇಳ್ತೀರಾ? ಮ್ಯಾಮ್ ಹೆಂಗಂದ್ರೆ ರೀ, ನಾ ಆ್ಯಕ್ಚುಲಿ ನಾನು ಕೆಲವೊಂದು ಹಳೆ ಎಪಿಸೋಡ್ಸ್ಗಳಲ್ಲಿ ನಂದು ಎಪಿಸೋಡ್ಸಲ್ಲಿ ನಾ ಈ ಮಾತನ್ನು ಹೇಳಿದ್ದೆ. ಏನು ಅಂತಂದರೆ ನಾನು ಕೆಲವೊಂದು ಹಳೆ ಎಪಿಸೋಡ್ಸ್ಗಳಲ್ಲಿ ನಾ ಈ ಮಾತು ಹೇಳಿದ್ದೀನಿ. ಏನಂತಂದ್ರೆ ನನ್ನ ಮಹಾನಟಿ ಹಳೆ ಎಪಿಸೋಡ್ಸ್ಗಳಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. ಏನಂತಂದ್ರೆ ನನಗೊಂದು ಆ್ಯಕ್ಟಿಂಗ್ ಕೊಡಾಕತ್ತಾರ, ನನಗೊಂದು ರೋಲ್ ಕೊಡಾಕತ್ತಾರ ಅಂದ್ರೆ ನನಗೇನು ನಾನು ನ್ಯಾಚುರಲ್ ಆಗಿ ಹೆಂಗೆ ಅದೀನಿ ನಂಗೆ ಹಂಗೆ ಕಾಣಿಸ್ಕೋಬೇಕು, ಜನ ನಾನು ಹಂಗೆ ಪ್ರೀತಿ ಮಾಡಬೇಕು, ನನಗೆ ಬೆಳ್ಳಗಾಗಿ ತೋರಿಸ್ಕೋಬೇಕಂತಿಲ್ಲ, ಅಂದ ಚಂದಾಗಿ ಕಾಣಿಸ್ಕೋಬೇಕಂತಿಲ್ಲ. ನಾ ಇಲ್ಲಿ ತನಕ ಬಂದಿದ್ದ ಥಾಟ್ ಏನಂತಂದ್ರೆ ರೀ, ಹೀರೋಯಿನ್ ಅಂತಂದ್ರೆ ಅದೊಂದು ಏನೋ ಮಟೀರಿಯಲ್ ಅಲ್ಲ, ಒಂದು ಹಿಂಗೆ ಸ್ಟ್ರಕ್ಚರ್ಡ್ ಮಾಡಿದಲ್ಲ. ಹೀರೋಯಿನ್ ಅಂದ್ರೆ ಅದೊಂದು ಕ್ಯಾರೆಕ್ಟರ್, ಅದೊಂದು ಪಾತ್ರ. ಸೊ ಅದಕ್ಕೆ ಬಣ್ಣ ಬೇಕು, ಕಪ್ಪು ಬೇಕು, ಬಿಳಿ ಬೇಕು, ಗ್ಲಾಮರಸ್ ಬೇಕು, ಡಿಗ್ಲಾಮರಸ್ ಬೇಕು. ಆ ಥರದ್ದು ನಾ ಅದನ್ನು ಬ್ರೇಕ್ ಮಾಡ್ಬೇಕಂತ ನಾ ಯಾವತ್ತೂ ಅನ್ಕೊಂಡಿರೈತ್ರಿ. ಸೊ ಅದನ್ನು ಬ್ರೇಕ್ ಮಾಡೋ ಹಂಗೆ ನನಗೆ ಕ್ಯಾರೆಕ್ಟರ್ ಕೊಟ್ಟಿದ್ದೆ. ಸೊ ಮನಸ್ತೃಪ್ತಿಯಾಗಿ ಭಾಳ ಖುಷಿಯಿಂದ ನನಗೆ ನಾನು ನ್ಯಾಚುರಲ್ ಆಗಿ ನಾನು ಲಿಟ್ರಲಿ ಫೇಸ್ ವಾಶ್, ನನ್ನ ಮುಖನ ಫೇಸ್ ವಾಶ್ ಮಾಡ್ಕೊಂಡು ಬಂದು ಮಾಡಿರೋದು. ಒಂದು ಬೇಸ್ ಹಾಕಲಿಲ್ಲ, ಲಿಪ್ಸ್ಟಿಕ್ ಹಾಕಿಲ್ಲ, ಒಂದು ಕ್ರೀಮು ಹಾಕಲಿಲ್ಲ ರೀ. ನನ್ನ ಬಣ್ಣ ಏನಿದೆ ನನ್ನ ಮೊದಲನೇ ಮೂವಿ ಒಳಗೆ ನನ್ನ ನಿಜವಾದ ಬಣ್ಣದಿಂದ ನಾನು ಬಂದಿರೋದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಇದೆ. ಇದೆ ಸರ್, ಅಂದ್ರೆ ಎಲ್ಲರೂ ಟಫ್ ಕಾಂಪಿಟೇಟರ್ ಅದಾರ ರೀ. 16 ಜನ ಒಳಗೆ ಇವ್ರು 5 ಜನ ಫಿಲ್ಟರ್ ಮಾಡಿ ಇಲ್ಲಿ ತನಕ ತೊಗೊಂಬಂದಾರೆ. ಸೊ ಒಬ್ಬೊಬ್ರದ್ದು ಒಂದೊಂದು ಸ್ಟ್ರೆಂತ್ ಅದ, ಅವ್ರ ಭಾಷೆಗಳ ಸ್ಟ್ರೆಂತ್ ಐತಿ. ಸೊ ಒಬ್ಬೊಬ್ರದ್ದು ಎಮೋಷನ್ ಸ್ಟ್ರೆಂತ್ ಅದಾವ. ಸೊ ಹಾಗೆಲ್ಲ ಐತಿ. ಬಟ್ ನನಗೆ ಭಾಳ ಕಾನ್ಫಿಡೆಂಟ್ ಅದ ರೀ. ಯಾಕಂತಂದ್ರೆ ನಾ ಇಡೀ ಅಂದ್ರೆ ಉತ್ತರ ಕರ್ನಾಟಕದಿಂದ ಬಂದಾಗಿರ್ಲಿ, ಅರ್ಧಕ್ಕರ್ಧ ಕರ್ನಾಟಕ ನಾನು ಸಪೋರ್ಟಿಂಗ್ ಇಟ್ಕೊಂಡದ, ಕರ್ನಾಟಕ ಜನತೆನೂ ನಾನು ಒಪ್ಕೊಂಡೈತ್ರಿ. ಸೊ ಭಾಳ ಹೋಪ್ ಅದ ರೀ. ಸೊ ನೋಡೋಣ್ರಿ ಏನಾಗ್ತದೆ ಫಿನಾಲಿ ಒಳಗೆ. ಥ್ಯಾಂಕ್ ಯು ಸರ್, ನಮಸ್ಕಾರ. ತುಂಬ ಖುಷಿ ಆಯಿತು. ನನ್ನನ್ನು ನಾನು ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡ್ಕೊಂಡಿದ್ದು. ನನಗೆ ಯಾರಾದರೂ ಒಂದು ಕಲಾವಿದರು, ದೊಡ್ಡ ವ್ಯಕ್ತಿಗಳು ನನ್ನ ಹೆಸರು ಕರೆದ್ರೇ ನನಗೆ ತುಂಬ ಖುಷಿ ಆಗುತ್ತೆ. ಅಂಥದ್ರಲ್ಲಿ ಇಂಥ ಒಂದು ದೊಡ್ಡ ಸ್ಕ್ರೀನಲ್ಲಿ ಇಂಟ್ರೊಡ್ಯೂಸಿಂಗ್ ಮಾನ್ಯ ಅಂತ ಎಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಅದು ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ಜಡ್ಜಸ್ ಎಲ್ಲರ ಜೊತೆ ನೋಡಿದ್ದು ತುಂಬ ಖುಷಿ ಆಯಿತು. ಸಾರಿ, ಹೌದಾ? ಆ್ಯಕ್ಚುಲಿ ಇದೊಂದು ಒಳ್ಳೆ ಮೆಸೇಜ್. ಆ್ಯಕ್ಚುಲಿ ನಂದು ಶಾರ್ಟ್ ಮೂವಿದೇನು ಸ್ಟೋರಿ ಇತ್ತು, ಒಂದು ಒಳ್ಳೆ ಮೆಸೇಜು. ಯಾವುದೇ ಒಂದು ಹೆಣ್ಣನ್ನಾದರೂ ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು ಅನ್ನೋದು, ನೋಡಿದ್ರೆ ಆ ಥರ ಆಗತ್ತೆ ಅನ್ನೋದೊಂದು ಒಳ್ಳೆ ಸ್ಟೋರಿ. ನೆಕ್ಸ್ಟ್ ಎಕ್ಸ್ಪೆಕ್ಟೇಷನ್ ರಿಸಲ್ಟ್ಸ್ ಬಗ್ಗೆ ನಮಗೆ ಇಲ್ಲ. ನಾನು ಅಲ್ಲಿ ಹೇಳ್ದಂಗೆ ಶಾರ್ಟ್ ಮೂವಿ ಮುಗಿದ್ಮೇಲೆ ನಾನು ಏನು ಹೇಳಿದೆ ಅಂದರೆ 5 ಜನದಲ್ಲಿ ಯಾರು ಬೇಕಾದರೂ ವಿನ್ನರ್ ಆದರೂ ಆಗ್ಬೋದು. ಬಟ್ ನನಗೆ ಆ ಸ್ಕ್ರೀನ್ ಮೇಲೆ ನನ್ನನ್ನು ನೋಡಿದ ಕೂಡಲೇ ನಾನು ಗೆದ್ದಿದ್ದೀನಿ ಅನಿಸ್ತು. ಸೊ ಏನೂ ಇಲ್ಲ, ನನ್ನ ಕೆಲಸ ನಾನು ಮಾಡಿದ್ದೀನಿ. ನೆಕ್ಸ್ಟ್ ಏನಿದೆ ಅದು ಜಡ್ಜಸ್ ಹೇಳಬೇಕು. ನೋ ಎಕ್ಸ್ಪೆಕ್ಟೇಷನ್ಸ್, ಬಿಕಾಸ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಹರ್ಟ್ ಆಗುತ್ತೆ. ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಏನು ರಿಸಲ್ಟ್ ಬರುತ್ತೋ ಅದು ಬರಲಿ. ನಾನು ಹೋಗ್ಲಾ? ಆನ್ಸರ್ ಮಾಡ್ಕೊಬೋದಾ ನಾವು? ಸೊ ಹಾಯ್. ಸೊ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ ನನಗೆ ತುಂಬಾ ಖುಷಿ ಆಯಿತು. ಬಿಕಾಸ್ ಆ್ಯಕ್ಟ್ರೆಸ್ ಆಗಬೇಕು ಅಂತ ಅಂದ್ಕೊಂಡು ಬರೋದು ಪ್ರತಿ ಒಂದು ಕನಸು ಅವ್ರನ್ನವರು ಬಿಗ್ ಸ್ಕ್ರೀನಲ್ಲಿ ನೋಡಬೇಕು, ಈ ಥರ ಒಂದು ರೆಡ್ ಕಾರ್ಪೆಟ್ ಮೂಮೆಂಟ್ ಆಗಬೇಕು ಅಂತ. ಸೊ ಇವತ್ತು ನಮಗೆ ಅದೆರಡೂ ಸಿಕ್ಕಿದೆ. ಸೊ ನಾವು ತುಂಬ ಅದೃಷ್ಟವಂತರು ಅಂತ ಹೇಳ್ಕೋಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಸಪೋರ್ಟ್ ಬಂದಿದ್ದಕ್ಕೆ. ಸೊ ನನ್ನನ್ನು ನಾನು ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ತುಂಬಾ ಹೆಮ್ಮೆ ಫೀಲ್ ಆಯಿತು. ಬಿಕಾಸ್ ನಾವು ಏನೇನು ಕಷ್ಟಪಟ್ಟಿದ್ದೀವಿ ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಕ್ತು ಅಂತ. ಸೊ ಇವತ್ತು ರಿಸಲ್ಟ್ ಏನಾದರೂ ಇಟ್ಸ್ ಓಕೆ, ಬಿಕಾಸ್ ಇದನ್ನೇ ಬಿಗಿನಿಂಗ್ ಅಂತ ತಗೊಂಡು ಇನ್ನು ಮುಂದೆ ಆದಷ್ಟು ಇನ್ನು ಬೆಟರ್ಮೆಂಟ್ ಕಡೆ ಹೋಗೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಪನ್ನಗ ಸರ್ ಬಂದ್ಬಿಟ್ಟು ದ ಮೋಸ್ಟ್ ಸ್ವೀಟೆಸ್ಟ್ ಆ್ಯಂಡ್ ತುಂಬ ಪೇಷನ್ಸಿಂದ ಇರೋ ಪರ್ಸನ್ ಅಂತ ಹೇಳ್ಬೋದು. ಬಿಕಾಸ್ ಒಂದು ಸಿಂಪಲ್ ಸ್ಕ್ರಿಪ್ಟನ್ನ ಅದನ್ನು ಅಷ್ಟು ನೀಟಾಗಿ ಸ್ಕ್ರೀನ್ ಮೇಲೆ ತೋರಿಸೋದು ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಅದನ್ನು ಅವ್ರು ಮಾಡಿದ್ದಾರೆ. ಆ್ಯಂಡ್ ನನಗೆ ತುಂಬ ಒಳ್ಳೆ ಸ್ಟಾರ್ಟ್ ಅಂತ ಹೇಳ್ಬೋದು. ಸೊ ನಾನು ತುಂಬ ಲಕ್ಕಿ ಅನ್ಕೋತೀನಿ ಪನ್ನಗ ಸರ್ ಆ್ಯಂಡ್ ಅವ್ರ ಟೀಮ್ ನನಗೆ ಸಿಕ್ಕಿದ್ದು. ಸೊ ಅವರು ಎಷ್ಟು ಸ್ವೀಟ್ ಅಂದರೆ ನನಗೆ ಟೇಕ್ಸ್ ತೊಗೊಳ್ಳೋದು ಅಥವಾ ಏನಾದರೂ ನನಗೆ ಕಷ್ಟ ಆಗ್ತಿದ್ರು ಬಂದ್ಬಿಟ್ಟು ಇಟ್ಸ್ ಓಕೆ, ಆರಾಮಾಗಿ ಮಾಡು ಅಂತ ನನಗೆ ಸಮಾಧಾನ ಮಾಡಿ. ಸೊ ಇಟ್ ವಾಸ್ ವೆರಿ ಪೇಷಂಟ್ ಆ್ಯಂಡ್ ವೆರಿ ಸ್ವೀಟ್. ಸೊ ಥ್ಯಾಂಕ್ ಯು ಪನ್ನಗ ಸರ್. ಆಯ್ತಾ? ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಾನು ಅಲ್ಲೇ ಹೇಳ್ದಂಗೂ ನಾನು ಮೂವೀಸ್ಗೆಲ್ಲ ಹೋದಾಗ ಯಾರಾದರೂ ಆ್ಯಕ್ಟ್ ಮಾಡ್ತಿರೋದು ನೋಡಿಬಿಟ್ಟು ಓಕೆ ನಾನು ಈ ಪಾತ್ರ
ಓಕೆ, ಮೂವಿಗೆಲ್ಲ ಒಬ್ಳೆ ಹೋಗ್ತೀನಿ. ಯೂಶಲಿ ನಾನು ಒಬ್ಳೆ ಹೋಗೋದು. ಸೊ ಆ ಟೈಮಲ್ಲೆಲ್ಲ ಬೇರೆಯವ್ರು ಆ್ಯಕ್ಟ್ ಮಾಡ್ತಿರೋದನ್ನ ಅಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ನಾನು ಯಾವತ್ತಾದ್ರೂ ಒಂದಿನ ಈ ಥರ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಕನಸು ಅದನ್ನೆಲ್ಲ ಕಟ್ಕೊಂಡಿದ್ದೆ. ಬಟ್ ಈ ವೇದಿಕೆ ಮೂಲಕ ಅದು ಇವತ್ತು ನೆರವೇರಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಿಜ ಇನ್ನೂ ನಂಬಕ್ಕೆ ಆಗ್ತಿಲ್ಲ, ನನ್ಸ ಅಂತ ಅನಿಸ್ತಿದೆ. ಬಟ್ ಆ ಸ್ಕ್ರೀನ್ ಮೇಲೆ ನನ್ನನ್ನು ಭೂಮಿಕಾ ತಮ್ಮೇಗೌಡ ಅಂತ ಇಂಟ್ರೊಡ್ಯೂಸ್ ಆದಾಗ ಅದನ್ನು ನೋಡಿದ್ದು ನಿಜ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಖುಷಿ ಪಟ್ಟಿರ್ತಾರೆ. ತುಂಬ ಅಂದರೆ ತುಂಬ ಅವ್ರಿಗೂ ಆಸೆ ಇತ್ತು, ನನ್ನ ಮಗಳು ಕನಸು ಈಡೇರ್ತಿಲ್ವಲ್ಲ, ಎಲ್ಲೋ ಒಂದು ಚಿಕ್ಕ ಆಪರ್ಚುನಿಟಿ ಸಿಗಬೇಕಾಗಿತ್ತು ಅವಳಿಗೆ, ಆ ಥರ ತುಂಬ ಆಸೆ ಪಟ್ಟಿದ್ರು. ಬಟ್ ಇವತ್ತು ನನ್ನನ್ನು ಸ್ಕ್ರೀನ್ ಮೇಲೆ ನೋಡಿ ಅವರು ತುಂಬ ಖುಷಿ ಪಟ್ಟಿರ್ತಾರೆ. ನನಗೂ ತುಂಬ ಖುಷಿಯಾಗಿದೆ. ಅದನ್ನೆಲ್ಲ ನೆರವೇರಿಸಿದ್ದಕ್ಕೆ ಈ ಮಹಾನಟಿ ವೇದಿಕೆಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆಗೆ. ಎಕ್ಸ್ಪೆಕ್ಟೇಷನ್ ಅಂದರೆ ಟಾಪ್ 5 ಸೆಲೆಕ್ಟ್ ಆದಾಗಲೇ ನಾವು 5 ಜನ ಗೆದ್ವಿ ಅಂತಲೇ ಅರ್ಥ ನನ್ನ ಪ್ರಕಾರ. ಬಿಕಾಸ್ ಅಷ್ಟು ಕಲಿಸ್ಕೊಟ್ಟಿದೆ. ಮತ್ತು ಈ ಆಪರ್ಚುನಿಟಿ ಎಲ್ರಿಗೂ ಸಿಗಲ್ಲ, ತುಂಬ ಅಂದರೆ ತುಂಬ ಲಿಮಿಟೆಡ್ ಜನಕ್ಕೆ ಸಿಕ್ಕಿರೋದು. ಅಂಥದ್ರಲ್ಲಿ ನಮ್ಮ 5 ಜನಕ್ಕೆ ಈ ಥರ ಎಲ್ಲ ಆಪರ್ಚುನಿಟೀಸ್, ಈ ಥರ ಎಲ್ಲ ಎಕ್ಸ್ಪ್ಲೋಷರ್ ಸಿಕ್ಕಿದೆ ಅಂದರೆ ಡೆಫಿನೆಟ್ಲಿ 5 ಜನ ವಿನ್ ಆಗಿದ್ದೀವಿ. ಇನ್ನೇನಿದ್ರು ಒಂದೊಂದು ಚಿಕ್ಕ ಪಾಯಿಂಟ್ಸಲ್ಲಿ ಒಂದು ಚೂರು ವೇರಿ ಆಗ್ಬೋದು. ಬಟ್ ನನ್ನ 100% ನಾನು ಕೊಟ್ಟಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ಇನ್ನು ಮಿಕ್ಕಿದ್ದು ದೇವ್ರಿಚ್ಛೆ ಅಷ್ಟೇ. ಥ್ಯಾಂಕ್ ಯು. ಡಿರೆಕ್ಷನಲ್ಲಿ ಮಂಗಳ ಅನ್ನೋ ಕಿರುಚಿತ್ರದಲ್ಲಿ ನನ್ನ ನಾನು ಬಿಗ್ ಸ್ಕ್ರೀನಲ್ಲಿ ನೋಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಪ್ರತಿಯೊಬ್ಬರಿಗೂ ಅಂದರೆ ನಟಿ ಆಗಬೇಕು ಅಂತ ಕನಸು ಕಟ್ಕೊಂಡಿರೋ ಪ್ರತಿಯೊಬ್ಬರಿಗೂ ಇದೊಂದು ದೊಡ್ಡ ಕನಸು. ಸೊ ಆ ಕನಸು ಇವತ್ತು ನಾನು ನೆರವೇರಿದೆ ಅಂದರೆ ಐ ಆಮ್ ರಿಯಲಿ ಪ್ರೌಡ್. ಅದಕ್ಕಿಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತು ಅವ್ರ ಮನೆ ಮಗಳನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿ ಆ ಕಣ್ಣೀರು ಹಾಕೋದಾಗಿರ್ಬೋದು, ಅಥವಾ ನನ್ನ ಫ್ರೆಂಡ್ ಸಪೋರ್ಟ್ ಆಗಿರ್ಬೋದು, ಇದೆಲ್ಲದನ್ನು ನೋಡಿ ಐ ಆಮ್ ಸೂಪರ್ ಹ್ಯಾಪಿ ಫೀಲ್ ಟುಡೇ. ಆ್ಯಂಡ್ ಹಾಗೆಯೇ ಥ್ಯಾಂಕ್ ಯು ಫಾರ್ ಜೀ ಕನ್ನಡ, ಇಂಥ ಒಂದು ಅದ್ಭುತವಾದ ವೇದಿಕೆ, ಇಂಥ ಒಂದು ಅದ್ಭುತವಾದ ಅಪಾರ್ಚುನಿಟಿನ ನಮ್ಗಳಿಗೆ ಕಲ್ಪಿಸಿಕೊಟ್ಟಿರೋದಕ್ಕೆ. ಎಸ್, ಐ ಆಮ್ ಹ್ಯಾಪಿ. ಅದೇ ಅದನ್ನ ನೀವು ನನ್ನ ಅಲ್ಲೇ ನೋಡಿರ್ಬೋದು. ನಾನು ಜಾಸ್ತಿ ಮಾತಾಡೋಕ್ಕಾಗಿಲ್ಲ, ಏನೂ ಆಗಿಲ್ಲ. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಆ ರೆಸ್ಪಾನ್ಸ್ ನನಗೆ ಇವತ್ತು ಸಾಕು. ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ತಂದು ಕೊಟ್ಟಿದೆ, ನಾನು ಏನೋ ಒಂದು ಚೆನ್ನಾಗಿ ಮಾಡಿದ್ದೀನಿ ಅಂತ. ಸೊ ಎಸ್, ಥ್ಯಾಂಕ್ ಯು ಫಾರ್ ಎವ್ರಿ. ಸರ್, ನನಗೆ ಗೊತ್ತಿಲ್ಲ ಅದೇನಾಗುತ್ತೆ ಅಂತ, ರಿಸಲ್ಟ್ ಏನಾಗುತ್ತೆ ಅಂತ ಐ ಆಮ್ ನಾಟ್ ಶೋರ್. ಬಟ್ ಏನೇ ಆಗಲಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತೀನಿ, ಈ ವೇದಿಕೆಯಲ್ಲಿ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಮಂಗಳ ಕಿರುಚಿತ್ರವನ್ನು ನಿರ್ದೇಶನ ಮಾಡಲಿಕ್ಕೆ ಜೀ ವಾಹಿನಿ ನನಗೊಂದು ಅವಕಾಶ ಮಾಡಿಕೊಡ್ತು. ಅದಲ್ಲದೆ ಇದನ್ನು ಚಿತ್ರಮಂದಿರದಲ್ಲಿ ಕೂಡ ಪ್ರದರ್ಶನ ಮಾಡಿ ಪ್ರತಿಯೊಬ್ಬ ನಿರ್ದೇಶಕನ ಟೆಕ್ನಿಷಿಯನ್ನ ಕನಸು ಬೆಳ್ಳಿ ಪರದೆಯಲ್ಲಿ ತಾವು ಮಾಡಿದಂತಹ ಒಂದು ಕಲಾಕೃತಿಯನ್ನು ನೋಡೋದು, ಅದಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ತು. ಅದರ ನಂತರ ಪ್ರೆಸ್ ಮೀಟ್ನ ಏರ್ಪಡಿಸಿ ಎಲ್ಲ ಮಾಧ್ಯಮ ಮಿತ್ರರ ಮುಂದೆ ನಿಂತು ನಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಕ್ಕೆ ಒಂದು ದೊಡ್ಡ ವ್ಯವಸ್ಥೆಯನ್ನು ಮಾಡಿದೆ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಜೀ ವಾಹಿನಿಗೆ ಹಾಗೂ ನನಗೆ ಕೊಟ್ಟಂತಹ ಕಂಟೆಸ್ಟೆಂಟ್ ವಂಶಿ ಅದ್ಭುತವಾಗಿ ಇರುವಂತಹ ಸ್ಕ್ರಿಪ್ಟನ್ನು, ಪಾತ್ರವನ್ನು, ಅದರಲ್ಲಿರುವಂತಹ ಮಲ್ಟಿಪಲ್ ಎಕ್ಸ್ಪ್ರೆಷನ್ಸ್ನ ತುಂಬ ಅದ್ಭುತವಾಗಿ ಪ್ರೊಜೆಕ್ಟ್ ಮಾಡಿದ್ರು. ಆ್ಯಂಡ್ ತಂತ್ರಜ್ಞರು, DOP ಸರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರು, SFX, ಅದಾದಮೇಲೆ DTS, ಪ್ರತಿಯೊಬ್ಬರು ಅದ್ಭುತವಾಗಿ ಈ ಚಿತ್ರ ಮೂಡಿ ಬರೋದ್ರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಪ್ರಾಬಬ್ಲಿ ಅವರೇ ವಿನ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವ್ರ ಜೊತೆ ಕೆಲಸ ಮಾಡುವಾಗ ಆ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು. ಪ್ರತಿಯೊಂದು ಎಕ್ಸ್ಪ್ರೆಷನ್ ತುಂಬಾ ಡೀಟೇಲ್ ಆಗಿ ಅವ್ರು ಅಪ್ರೋಚ್ ಮಾಡ್ತಿದ್ರು. ಅಂಡ್ ತುಂಬಾ ಪರಿಪೂರ್ಣವಾದಂತಹ ನಟಿ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ. ಯಾಕಂದ್ರೆ ಅವರು ಡ್ರಾಮಾ ಜೂನಿಯರ್ಸ್ ಇಂದ ಬಂದು ಪ್ರತಿಯೊಂದು ಸ್ಟೇಜಸ್ನ ಅವ್ರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ತುಂಬಾ ಪಾಲಿಶ್ಡ್ ಆಗ್ಬಿಟ್ಟಿದ್ದಾರೆ. ಅಂಡ್ ಅವರೇ ವಿನ್ ಆಗ್ಲಿ ಅಂತ ನನ್ನ ಒಂದು ಏನಂತಾರೆ ಆಸೆ. ಅವರು ವಿನ್ ಆಗ್ಲಿ, ಮತ್ತೆ ಮುಂದಿನ ವರ್ಷ ಬರುವಂತ ಯಾವುದೋ ಒಂದು ಕನ್ನಡ ಚಿತ್ರದಲ್ಲಿ ನಟಿಯಾಗಿ ಅವರು ಹೊರಹೊಮ್ಮಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಇದು ಒಂದು ಕಿರುಚಿತ್ರ ಅಂತ ಅವ್ರು ನನಗೆ ಕೊಟ್ಟಿದ್ರು. ನಾನು ಇನ್ನೂ ಪ್ರೂವ್ ಮಾಡ್ಕೊಬೇಕಿತ್ತು. ಪ್ರತಿಯೊಂದು ನನಗೆ ಸಿಗುವಂತ ಕೆಲಸದಲ್ಲೂ ನಾನು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಅದನ್ನ ಮಾಡೋಣ ಅಂತಿದ್ದೆ. ಹಾಗಾಗಿ ತುಂಬಾ ಚೆನ್ನಾಗಿ ಅದು ಮೂಡ್ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಂಡ್ ವಂಶಿ ವಿನ್ ಆದರೆ ನಮಗೂ ಒಂದು ಖುಷಿ, ಅವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ ಅಂತ ತುಂಬ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು.
ಮಹಾನಟಿ ಶೋ ಬಹಳ ವಿಶಿಷ್ಟವಾದ ಶೋ. ಯಾಕೆಂದರೆ ಸಾಮಾನ್ಯವಾಗಿ ರಿಯಾಲಿಟಿ ಶೋಗಳಲ್ಲಿ ಮುಖ್ಯ ಉದ್ದೇಶ ಮನೋರಂಜನೆ ಆಗಿರುತ್ತೆ. ಆದರೆ ಮಹಾನಟಿ ಶೋನಲ್ಲಿ ಮನೋರಂಜನೆಯ ಜೊತೆಗೆ ಬಹಳ ಒಂದು ಉದಾತ್ತವಾದ ಒಂದು ಉದ್ದೇಶ ಇದೆ. ಏನು ಅಂದರೆ ಎಲ್ಲೋ ಬಹಳ ರಿಮೋಟ್ ಇದರಲ್ಲಿ ಹಳ್ಳಿಯಲ್ಲಿ ಅಥವಾ ಅವಕಾಶ ಸಿಗದೆ ಇರುವಂಥ ಪ್ರತಿಭೆಗಳಿಗೆ ಬಹಳ ಒಂದು ದೊಡ್ಡ ಅವಕಾಶವನ್ನು ಒದಗಿಸ್ಕೊಡುವಂಥ ವೇದಿಕೆ ಇದು. ಈಗ ನೋಡಿ, ಯಾವುದೋ ಹಳ್ಳಿಯಲ್ಲಿ ಹುಟ್ಟಿರುವ ಒಂದು ಹುಡುಗಿ ಇಲ್ಲಿ ಬಂದು ರಮೇಶ್ ಸರ್ ಅಂತ, ತರುಣ್ ಸುಧೀರ್ ಅವರಂಥ, ಪ್ರೇಮಾ ಮೇಡಮ್ ಅಂತ, ವಿಶ್ವಿಕಾ ನಾಯ್ಡು ಅಂತ ಮೆಂಟರ್ಗಳ ಜೊತೆ ಕೆಲಸ ಮಾಡ್ಬೋದು. ಅಥವಾ ಸಿನಿಮಾ ರಂಗದ ಈಗಾಗಲೇ ಹಿಟ್ ಸಿನಿಮಾಗಳು ನೀಡುವ ಡೈರೆಕ್ಟರ್ ಜೊತೆ ಕೆಲಸ ಮಾಡುವಂಥ ಅವಕಾಶ. ಬಹುತೇಕ ಯಾರಾದರೂ ಹೊಸಬರು ಬಂದರೆ ಅವರಿಗೆ ಹೊಸಬರಾಗೇ ಇರ್ತಾರೆ, ಅವರು ಅಪರಿಚಿತರಾಗಿ ಸ್ಕ್ರೀನಿಗೆ ಬರ್ತಾರೆ ಮೊದಲ ಸಿನಿಮಾದಲ್ಲಿ. ಆದರೆ ಮೊದಲ ಸಿನಿಮಾ ಬರೋ ಮೊದಲೇ ಇವರನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಸಿ ಅವ್ರದ್ದೇ ಆದ ಒಂದು ಅಭಿಮಾನಿ ಬಳಗ ಅಥವಾ ಇಮೇಜನ್ನು ಬೆಳೆಸಿ ಕರ್ನಾಟಕದ ಮುಂದೆ ನಿಲ್ಲಿಸೋದಿದೆಯಲ್ಲ, ಭಾಳ ಇದು ದೊಡ್ಡ ಲಕ್ಕಿಯೆಸ್ಟ್ ಬ್ಲೆಸ್ಡ್ ಅಂತೀನಿ ಅವ್ರಿಗೆ ನಾನು. ಇಂಥ ಅವಕಾಶಗಳು ಕನಸು ಕಂಡ್ರೂ ಕೂಡ ನಮಗೆ ಅದು ಕೂಡ ಚಿಕ್ಕದನ್ಸುತ್ತೆ. ಆ ಥರದೊಂದು ಅವಕಾಶಗಳನ್ನು ಪ್ರತಿಭೆಗಳಿಗೆ, ಅವಕಾಶ ವಂಚಿತ ಪ್ರತಿಭೆಗಳಿಗೆ ಕೊಡ್ತಾ ಇರೋದು ತುಂಬ ದೊಡ್ಡದು. ಹಾಗಾಗಿ ಅಂಥ ಶೋನಲ್ಲಿ, ಅಂಥ ಉದಾತ್ತ ಉದ್ದೇಶ ಇರೋ ಶೋನಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಒಂದು ಡೈರೆಕ್ಷನ್ ಮಾಡೋ ಅವಕಾಶ ಕೊಟ್ಟು ಯಾರೋ ಒಂದು ಪ್ರತಿಭೆಯ ಭವಿಷ್ಯವನ್ನು ರೂಪಿಸುವಲ್ಲಿ ನಮ್ಮದೊಂದು ಚಿಕ್ಕ ಅಳಿಲು ಸೇವೆ ಮಾಡೋಕ್ಕೆ ಒಂದು ಅವಕಾಶವನ್ನು ZTV ಮಾಡಿಕೊಟ್ಟಿದೆ. ಅದಕ್ಕಾಗಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಡೆಡಿಕೇಶನ್ ಅಂದರೆ ನಂಗೆ ಖುಷಿ ಆಗೋದು ಅದೇ. ಭೂಮಿಕಾ ಒಬ್ಬರೇ ಅಂತಲ್ಲ, ಎಲ್ಲರೂ ನಾನು ನೋಡ್ದಂಗೆ ಆಲ್ರೆಡಿ ಭಾಳ ಒಂದು ದೊಡ್ಡ ಲೆವೆಲ್ಗೆ ತಯಾರಾಗಿದ್ದಾರೆ ಅವರು. ನಾವೇನು ತುಂಬ ABCD ಹೇಳ್ಕೊಡುವ ಮಟ್ಟಕ್ಕಂತೂ ಇಲ್ಲ ಅವರು. ಆ್ಯಕ್ಚುಲಿ ಯಾವುದೇ ವಿಷಯವನ್ನು ಹೇಳಿದ್ರು ಬೇಗ ಗ್ರಹಿಸ್ತಾರೆ. ನಾವೇನಂದರೆ ಸ್ವಲ್ಪ ಇಷ್ಟು ಚೂರು ಕಡಿಮೆ ಮಾಡಿ ಚೂರು ಜಾಸ್ತಿ ಮಾಡಿ ಹೇಳುವಂಥ ಹಂತದಲ್ಲಿದ್ದಾರೆ. ಅದೇ ನಾನು ಹೇಳಿದ್ದು, ಏನಂದರೆ ಅವರಿಗೆ ಆ ಮಟ್ಟದ ಗ್ರೂಮಿಂಗ್ ಈಗಾಗಲೇ ಆಗೋಗಿದೆ. ಅಲ್ಲಿ ಜಡ್ಜಸ್ ಅವರ ಕಮೆಂಟ್ಗಳಿರ್ಬೋದು, ಇಷ್ಟು ದಿನದ ಅವರ ಪರ್ಫಾರ್ಮೆನ್ಸ್ ನೋಡಿ ರಮೇಶ್ ಸಾರೇ ಹೇಳಿದ ಮೇಲೆ ಇನ್ಯಾರು ಹೇಳಬೇಕು. ತರುಣ್ ಅಂತ ಡೈರೆಕ್ಟ್ರು, ಪ್ರೇಮಾ ಮೇಡಮ್ ಅಂತ ಅನುಭವಿ ನಟಿ, ವಿಶ್ವಿಕಾ ನಾಯ್ಡು ಅಂತ ಈಗಿನ ಸೆನ್ಸೇಷನ್ ನಟಿ, ಬಹಳ ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಅವರು ಆಲ್ರೆಡಿ ತಯಾರಾಗಿದ್ದಾರೆ. ನಾವು ಒಂಚೂರು ನಮ್ಮ ಸಣ್ಣ ಇನ್ಪುಟ್ಗಳಷ್ಟೇ, ಹಿಂಗೆ ಮಾಡಿ ಇಷ್ಟು ಬೇಡ ಕಮ್ಮಿ ಮಾಡಿ ಅಥವಾ ಇನ್ನೊಂಚೂರು ಜಾಸ್ತಿ ಮಾಡಿ ಥರದ ವೇದಿಕೆ ಇದು. ಅದಕ್ಕೆ ಹೇಳಿದ್ದು ಬ್ಲೆಸ್ಡ್ ಅವರು. ಥ್ಯಾಂಕ್ ಯು ಸೊ ಮಚ್.